ಕರ್ನಾಟಕದ ಮೇಲ್ಮನೆ ಮೇಲಾಟದಲ್ಲಿ ಕಾಂಗ್ರೆಸ್ ಕೈ ಮೇಲಾಗಿದೆ. ಸಿಎಂ ಆದ ಬಳಿಕ ಮೊದಲ ಅಗ್ನಿ ಪರೀಕ್ಷೆಯಲ್ಲೇ ಡಿಕೆಶಿ ಗೇಮ್ ಪ್ಲಾನ್ ಭರ್ಜರಿಯಾಗಿ ಕೈ ಹಿಡಿದಿದೆ. ಮತಗಳ ಕೊರತೆ ನಡುವೆಯೂ ಅಖಾಡಕ್ಕಿಳಿದಿದ್ದ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ನಿರೀಕ್ಷೆಗೂ ಮೀರಿದ ಗೆಲುವು ಸಿಕ್ಕಿದೆ. ಇದು ಎನ್ಡಿಎಗೆ ದೊಡ್ಡ ಆಘಾತವನ್ನೇ ಕೊಟ್ಟಿದ್ರೆ ಹಸ್ತದಲ್ಲಿ ಸಂಭ್ರಮ ಹೆಚ್ಚಿಸಿದೆ. ಪರಿಷತ್ ಫೈಟ್ನಲ್ಲಿ ಆತ್ಮಸಾಕ್ಷಿಯ ಆಟಕ್ಕೆ ಮೈತ್ರಿ ಪಡೆಯ ಲೆಕ್ಕಾಚಾರವೇ ಬುಡಮೇಲಾಗಿದೆ. ಜೆಡಿಎಸ್ ಮಾತ್ರವಲ್ಲ, ಬಿಜೆಪಿಯ ಶಾಸಕರು ಅಡ್ಡ ಮತದಾನ ಮಾಡಿರುವ ಸುದ್ದಿ ದೋಸ್ತಿಯಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಜೆಡಿಎಸ್ ಅಭ್ಯರ್ಥಿಗೆ ಅವರದ್ದೇ ಪಕ್ಷದ ಶಾಸಕರು ಕೈಕೊಟ್ಟಿರೋದು ದಳದಲ್ಲಿ ತಳಮಳ ಸೃಷ್ಟಿ ಮಾಡಿದೆ. ಅಮೆರಿಕ ಇರಾನ್ ನಡುವಿನ 110 ದಿನಗಳ ಯುದ್ಧ ತಾತ್ಕಾಲಿಕವಾಗಿ ಅಂತ್ಯಗೊಂಡಿದೆ. ರಾತ್ರೋರಾತ್ರಿ ಉಭಯ ದೇಶಗಳು ಮಧ್ಯಂತರ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿವೆ. ಇದರ ಬೆನ್ನಲ್ಲೇ ಹಾರ್ಮುಜ್ ಜಲಸಂಧಿ ರಿಓಪನ್ ಆಗಿದ್ದು ಇಡೀ ವಿಶ್ವವೇ ನಿಟ್ಟುಸಿರು ಬಿಟ್ಟಿದೆ. ಮುಂಗಾರು ಕಣ್ಣಾಮುಚ್ಚಾಲೆಯಿಂದ ಕರುನಾಡಲ್ಲಿ ಜಲಕ್ಷಾಮದ ಆತಂಕ ಮೂಡಿದೆ. ಇದೇ ಹೊತ್ತಲ್ಲಿ ತಮಿಳುನಾಡಿನ ನೂತನ ಸರ್ಕಾರ ಕಾವೇರಿ ವಿಷಯದಲ್ಲಿ ಹೊಸ ಖ್ಯಾತೆ ತೆಗೆದಿದೆ. ಅಷ್ಟೇ ಅಲ್ಲ, ಮೇಕೆದಾಟಿಗೂ ಅಪಸ್ವರ ಎತ್ತಿದೆ. ತಮಿಳುನಾಡು ಖ್ಯಾತೆಗೆ ಸಿಎಂ ಡಿಕೆಶಿ ತಾಳ್ಮೆಯಿಂದಲೇ ಸಹಬಾಳ್ವೆಯ ಕಿವಿಮಾತು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಛಿದ್ರಗೊಂಡ ಬಳಿಕ ಮಹಾರಾಷ್ಟ್ರದಲ್ಲೂ ಉದ್ಧವ್ ಬಣ ಹೊಡೆದು ಹೋಳಾಗಿದೆ. 16 ಶಾಸಕರ ಬೆನ್ನಲ್ಲೇ ಇದೀಗ 6 ಮಂದಿ ಸಂಸದರು ಪಕ್ಷ ತೊರೆಯೋಕೆ ಸಜ್ಜಾಗಿದ್ದು ಉದ್ಧವ್ ಠಾಕ್ರೆ ಜಂಘಾಬಲವನ್ನೇ ಉದುಗಿಸಿದೆ. ಇನ್ನು ಬಂಡಾಯ ಸಂಸದರ ವಿರುದ್ಧ ಸಂಜಯ್ ರಾವತ್ ಬೆಂಕಿ ಕಾರಿದ್ದು ಕಾನೂನು ಅಸ್ತ್ರದ ಎಚ್ಚರಿಕೆ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.